ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರು ಬದಲಾವಣೆಯಿಂದ ಮೀನರಾಶಿಯವರಿಗೆ ಭವಿಷ್ಯ ಹೇಗಿರುತ್ತೆ, ಅದೇ ರೀತಿಯಾಗಿ ಗುರು ಬದಲಾವಣೆಯಿಂದ ಮೀನರಾಶಿಯವರಿಗೆ ಶುಭಾನ ಅಥವಾ ಅಶುಭಾನ, ರಾಜಯೋಗ ಬರುತ್ತಾ ಮೀನರಾಶಿಯವರಿಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ಪ್ರತಿದಿನವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತಿನ ದಿನ ಗುರು ಬದಲಾವಣೆಯಿಂದ ಮೀನರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮೀನರಾಶಿ ಇವಾಗ ಯಾಕಂದರೆ ಧನಸ್ಸು ರಾಶಿಯಿಂದ 3 ರಾಶಿಗಳಿಗೆ ಗುರು ಬದಲಾವಣೆಯಿಂದ ಏನೇನೆಲ್ಲ ಶುಭ ಆಗುತ್ತೆ, ಏನೇನು ಅಶುಭ ಆಗುತ್ತೆ, ಯಾರಿಗೆ ರಾಜಯೋಗ ಅನ್ನೋದನ್ನು ಹೇಳಿದೆ. ಮತ್ತು ಅದನ್ನು ಹೇಗೆ ನಾವು ಪಾಸಿಟಿವ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತಾ ಬಂದಿದ್ದೀನಿ. ಇವತ್ತು ಮೀನರಾಶಿ ಅಂತ ಅಂದರೆ ಮೀನರಾಶಿಗೆ ಅಧಿಪತಿ ಕೂಡ ಗುರುನೂ ಆಗಿರ್ತಾರೆ. ಯಾಕಂದರೆ ಗುರು ಬಂದು ಮೀನರಾಶಿಗೆ ರಾಶಿಯಾಧಿಪತಿ ಆಗಿ ಅದೇ ರೀತಿ ಧನಸ್ಸು ರಾಶಿಗೆ 10ನೇವನಾಗಿ ರಾಶಿಯಾಧಿಪತಿಯಾಗಿ ಗುರು 5ನೇ ಸ್ಥಾನಕ್ಕೆ ಅಂದರೆ ಪಂಚಮ ಭಾವದಲ್ಲಿದ್ದಾನೆ. ಹಾಗಾಗಿ ಪಂಚಮ ಭಾವದಲ್ಲಿ ಅಂತ ಅಂದರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಕಟಕ ರಾಶಿಯಲ್ಲಿ ಗುರು ಈ ಜೂನ್ 2ನೇ ತಾರೀಕು ಸಂಚರಿಸ್ತಾ ಇದ್ದಾನೆ. ಇದರಿಂದ ನೋಡಿ, ಗುರು ಈ ಕಟಕ ರಾಶಿಯಿಂದ ತನ್ನ ಮನೆ ಅಂದರೆ ಮೀನರಾಶಿಗೆ ತನ್ನ ಮನೆಯನ್ನು 9ನೇ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತಾನೆ. 9ನೇ ದೃಷ್ಟಿಯಲ್ಲಿ ಮೀನರಾಶಿ ಮೇಲೆ ಬಿದ್ದಾಗ ಮೀನರಾಶಿಯವರು ನೋಡಿ ಈ 2ನೇ ತಾರೀಕಿಂದ, ಯಾಕಂದರೆ ಮೀನರಾಶಿಯಲ್ಲಿ ಆಲ್ರೆಡಿ 12ನೇವನಾಗಿ ಶನಿ ಮೀನರಾಶಿಗೆ ಬಂದ ಮೇಲೆ ಮೀನರಾಶಿಯವರು ಬಹಳಷ್ಟು ನೋವನ್ನು ತಿಂದಿದ್ದಾರೆ. ಏನಾದ್ರೂ ದುಡ್ಡು ಕಾಸು ವಿಷಯದಲ್ಲಂತೂ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅದರಲ್ಲೂ ನೋಡಿ, ಶನಿ ಮೀನರಾಶಿಗೆ ಬಂದಾಗ ಏನಾಗುತ್ತೆ, ಈ ಗುರುವಿಗೆ ಸಂಬಂಧಪಟ್ಟಂತಹ ಕೆಲಸ ಯಾರೆಲ್ಲ ಮಾಡ್ತಿರ್ತಾರೆ, ಸ್ಕೂಲ್ ನಡೆಸೋದು, ಕಾಲೇಜ್ ನಡೆಸೋದು, ಮಠಗಳನ್ನ ನಡೆಸೋದು, ದೇವಸ್ಥಾನಗಳನ್ನ ನಡೆಸೋದು, ಅದೇ ರೀತಿ ಟ್ಯುಟೋರಿಯಲ್ಸ್ ಮಾಡೋದು, ಈ ಥರದ ಒಂದು ಗ್ರಂಥಿಕೆ ಅಂಗಡಿ ಇಟ್ಕೊಂಡಿರೋದು, ಪೂಜಾ ಸಾಮಗ್ರಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು, ಈ ಥರ ಕೆಲಸದಲ್ಲಿ ಯಾರ್ಯಾರೆಲ್ಲ ತೊಡಗಿರ್ತಾರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಸಿಕ್ಕಾಪಟ್ಟೆ ಅಂತಂದರೆ ಅಂತಿಂತ ಲಾಸ್ ಅಲ್ಲ. ಯಾಕಪ್ಪ ಅಂತಂದರೆ ಶನಿ 12ನೇವನಾಗಿ ಬಂದು ಮೀನರಾಶಿಗೆ ಕೂತ್ಕೊಂಡಿದ್ದಾನೆ. ಸೊ ಈ ಟೈಮಲ್ಲಿ ಗುರುವಿನ ಬದಲಾವಣೆ ಆಗುತ್ತೆ. ಗುರುವಿನ ಬದಲಾವಣೆ ಆದಾಗ ಅವನೇನು ಮಾಡ್ತಾನೆ, ಗುರು ತನ್ನ ಮನೆಯಿಂದ ಅಂದರೆ ಕಟಕ ರಾಶಿಯಿಂದ 9ನೇ ದೃಷ್ಟಿ ಮೀನರಾಶಿ ಮೇಲೆ ನೋಡ್ತಾನೆ. ನೇರ 9ನೇ ದೃಷ್ಟಿ ನೋಡಿದಾಗ ಖಂಡಿತವಾಗ್ಲೂ ಮೀನರಾಶಿಯವ್ರಿಗೆ ಇಷ್ಟು ದಿನ ತುಂಬ ಸಾಲ, ಲೋನು, ಮತ್ತು ಎಲ್ಲೋ ಒಂದು ಕಡೆ ದುಡ್ಡು ಹಾಕಿ ಕಳ್ಕೊಂಡಿರೋದು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿರೋದು, ಇದೆಲ್ಲದರಿಂದ ಮೀನರಾಶಿಯವರು ತುಂಬ ಒಂದು ಫೈನಲ್ ಸ್ಟೇಜಲ್ಲಿ ಇರ್ತಾರೆ. ಯಾಕಂದರೆ ಶನಿ ಬಂದು ಕೂತ್ಕೊಂಡಾಗ ರಾಹು ತನ್ನ ಮನೆಯಿಂದ 12ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿದ್ದಾಗ ಶನಿ 12ನೇವನಾಗಿ ಮೀನರಾಶಿಗೆ ಬಂದಾಗ ಖಂಡಿತ ಹೇಳ್ತೀನಿ, ಮೀನರಾಶಿಯವರು ಮೀನು ಹೇಗೆ ನೀರಿಂದ ತೆಗೆದ್ರೆ ಹೇಗೆ ಒದ್ದಾಡುತ್ತೋ ಆ ರೀತಿ ಒದ್ದಾಡ್ತಿರ್ತಾರೆ. ಇವಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ನೀರು ಸಿಕ್ಕಬೇಕು ಅಂದರೆ ಈ ಗುರುವಿನ ಒಂದು ಅನುಗ್ರಹ ಆಗಬೇಕು, ರಾಶಿಯಾಧಿಪತಿ ಗುರುವಿನ ಒಂದು ಅನುಗ್ರಹ ಆಗಬೇಕು. ಹಾಗಾಗಿ ಯಾರೆಲ್ಲ ಸಾಲದಲ್ಲಿರ್ತಾರೆ ಅವರೆಲ್ಲರಿಗೂ ಇವಾಗ ಒಂದು ಒಳ್ಳೆ ಟೈಮ್ ಬಂದಿದೆ. ಅದು ಮೀನರಾಶಿಯವರಿಗೆ ಒಳ್ಳೆ ಟೈಮ್ ಬಂದಿದೆ. ನೋಡಿ, ಎಲ್ಲೋ ಒಂದು ಕಡೆ ಪ್ರಾಪರ್ಟಿನ ಸೇಲ್ಗಿಟ್ಟಿರ್ತಾರೆ, ಆದರೆ ಸೇಲ್ ಆಗಲ್ಲ. ಯಾಕೆ ಅಂದರೆ ಶನಿ ಇರ್ತಾನೆ. ಸೊ ಈ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಈ ಒಂದು ಟೈಮಲ್ಲಿ ಈ 2ನೇ ತಾರೀಕಿಂದ ಸಡನ್ನಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋದು, ನಿಮ್ಮ ಜಮೀನು ಸೇಲ್ ಆಗೋದು, ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ ಆ ದುಡ್ಡು ಬಂದು ಸೇರೋದು,